ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಶಾಸಕ ವಿಜಯಾನಂದ ಕಶ್ಯಪ್ನವರಿಗೆ ಸಚಿವ ಸ್ಥಾನ, ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ ಅಭಿಮಾನಿಗಳು. ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ 2.0 ನೂತನ ಸಚಿವ ಸಂಪುಟದಲ್ಲಿ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕ ವಿಜಯಾನಂದ ಕಶ್ಯಪ್ನವರು ನೂತನ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಬಾಗಲಕೋಟೆ ಜಿಲ್ಲೆಯ ಇಳಕಲ ನಗರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ನಗರದ ಪ್ರಮುಖ ಕೇಂದ್ರವಾದ ದಿವಂಗತ ಮಾಜಿ ಮುಖ್ಯಮಂತ್ರಿ SR ಕಂಠಿ ವೃತ್ತದಲ್ಲಿ ಒಟ್ಟುಗೂಡಿದ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ತಮ್ಮ ನೆಚ್ಚಿನ ನಾಯಕನಿಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕಾಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹರ್ಷವನ್ನು ವ್ಯಕ್ತಪಡಿಸಿದರು. ನಮ್ಮೆಲ್ಲ ಹುಣಗುಂದ ತಾಲೂಕಿಗೆ ಮತ್ತು ಬಾಗಲಕೋಟೆ ಜಿಲ್ಲೆಗೆ, ರಾಜ್ಯದ ವಿಜಯಾನಂದ ಕಶ್ಯಪ್ ಅಭಿಮಾನಿಗಳಿಗೆ ಬಹಳ ಖುಷಿಯಾಗಿದೆ ಇವತ್ತು. ಅದು ಖುಷಿ ಎಷ್ಟು ಅಂದ್ರೆ ಮುಗಿಲು ಮುಟ್ಟಿತ್ತು ನಮ್ಮ ಖುಷಿ. 25 ವರ್ಷದಿಂದ ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದ್ದಿಲ್ಲ. ನಮ್ಮ ಯುವ ನಾಯಕರಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕೈತಿ. ಸಾಯಂಕಾಲ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ ಕಾರಣಕ್ಕೆ ನಮ್ಗೆಲ್ಲಾ ಕಾರ್ಯಕರ್ತರಿಗೆ ಇವತ್ತು ಬಹಳ ಹುರಿತುಂಬೈತಿ. ನಮ್ಮ ಕ್ಷೇತ್ರ ಮತ್ತಿಷ್ಟು ಅಭಿವೃದ್ಧಿ, ನಮ್ಮ ಬಾಗಲಕೋಟೆ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ, ಆ ಭರವಸೆ ನಮ್ಗೈತಿ. ಆಮೇಲೆ ನಮ್ಮ ರಾಜ್ಯದ ನಾಯಕರಾದ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಾಹೇಬರು ಅವ್ರ ಕೈ ಬಿಡಲಿಲ್ಲ. ಅದು ನಾವು ಅವ್ರಿಗೆ ನಮ್ಮ ಇಡೀ ತಾಲೂಕಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ಆದ ಕಾರಣ ಎಲ್ಲರೂ ಇವತ್ತು ಬೆಂಗಳೂರಿಗೆ ಸಾಯಂಕಾಲ 4 ಗಂಟೆಗೆ ಪ್ರಮಾಣ ವಚನಕ್ಕೆ ಬರ್ಬೇಕಂತ ವಿನಂತಿಸ್ತೀನಿ. ಜೈ ವಿಜಯಾನಂದ ಕಶ್ಯಪ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ವಿಜಯಾನಂದ ಕಶ್ಯಪ್ ಅವರಿಗೆ, ನೂತನ ಸಚಿವರಾದ ವಿಜಯಾನಂದ ಕಶ್ಯಪ್ ಅವರಿಗೆ. ಮೊದಲನೇದಾಗಿ ನೂತನ ಸಚಿವರಾಗಿ ಆಯ್ಕೆಯಾದ ನಮ್ಮ ಹುಣಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಈಗ ನೂತನ ಸಚಿವರಾದಂಥ ವಿಜಯಾನಂದ ಕಶ್ಯಪ್ನವ್ರಿಗೆ ಶುಭ ಹಾರೈಕೆಗಳನ್ನು ತಿಳಿಸ್ತೀನಿ. ಕಳೆದ 25 ವರ್ಷಗಳಿಂದ ನಮ್ಮ ಹುಣಗುಂದ ತಾಲೂಕಿಗೆ ಯಾವುದೇ ರೀತಿಯ ಮಂತ್ರಿ ಸ್ಥಾನ ದೊರಕಿರಲಿಲ್ಲ. ಬಾಗಲಕೋಟೆ ಜಿಲ್ಲೆ ಒಳಗ ಹುಣಗುಂದ ಮತಕ್ಷೇತ್ರ ಅಂದ್ರೆ ಅದೊಂದು ಅತ್ಯಂತ ಪ್ರಬಲವಾದ ಕ್ಷೇತ್ರ. ಹಾಗೂ ನಮ್ಮ SRK ಸಾಹೇಬರು ಕೂಡ, ವಿಜಯಾನಂದ ಸಾಹೇಬರು ಕೂಡ ನಮಗ ಅತ್ಯಂತ ಬಾಗಲಕೋಟೆ ಜಿಲ್ಲೆ ಒಳಗಾಗಿರ್ಲಿ, ನಮ್ಮ ಉತ್ತರ ಕರ್ನಾಟಕದಾಗಿರ್ಲಿ ಅತ್ಯಂತ ಜನಪ್ರಿಯವಾಗಿ ಗುರುತಿಸಿಕೊಂಡಂತ ನಾಯಕರು ಯಾರಾದ್ರೂ ಇದ್ರೆ ಅದು ವಿಜಯಾನಂದ ಕಶ್ಯಪ್ನವ್ರು ಅಂತ ಹೇಳ್ತೀನಿ. ಅವರಿಗೆ ನೂತನವಾಗಿ ಸಚಿವ ಸ್ಥಾನವನ್ನ ಕೊಟ್ಟಿದ್ದಕ್ಕೆ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಎಲ್ಲ ನಾಯಕರಿಗೆ ಇಲ್ಲಿಂದ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀವಿ. ಹುಣಗುಂದ ತಾಲೂಕು ಅಷ್ಟೇ ಅಲ್ಲ, ಯಾವುದೇ ಒಂದು ಸಮಸ್ಯೆ ಬರಲಿ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದಾಗ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಅದನ್ನ ನಮ್ಮ ವಿಧಾನಸೌಧದೊಳಗ ಅತ್ಯಂತ ಜಾಗರೂಕತೆಯಿಂದ ಗಟ್ಟಿ ಧ್ವನಿಯಲ್ಲಿ ಮಾತಾಡುವಂತ ಶಕ್ತಿ ಯಾರಿಗಾರ ಇದ್ರೆ ಅದು ವಿಜಯಾನಂದ ಕಶ್ಯಪ್ನವ್ರಿಗೆ ಐತೆ ಅಂತ ಹೇಳ್ತೀನಿ. ಅವರು ಸಚಿವರಾಗಿ ಇನ್ನಷ್ಟು ಅವ್ರಿಗೆ ಆನೆ ಬಲ ಬಂದೈತೆ ಅಂತ ತಿಳ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಹುಲಿ ಅಂತ ಕರೀತೀವಿ ನಮ್ಮ ಅಭಿಮಾನಿಗಳೆಲ್ಲ ಅವರಿಗೆ. ಯಾಕಂದ್ರೆ ಅವ್ರು ಹಂಗದಾರ. ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತಂತ ಒಳ್ಳೆಯ ಕನಸನ್ನ ನಾವು ಹೊತ್ಕೊಂಡಿವಿ. ಅವರಿಗೆ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಇನ್ನೊಂದ್ಸರಿ ನಮ್ಮ ಹುಣಗುಂದ ಮತಕ್ಷೇತ್ರದ ಪರವಾಗಿ ಹಾಗೂ ವಿಜಯಾನಂದ ಕಶ್ಯಪ್ನವರ ಅಭಿಮಾನಿಗಳ ಪರವಾಗಿ, ಎಲ್ಲ ಕಶ್ಯಪ್ನವರ ಕುಟುಂಬದ ಅಭಿಮಾನಿಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು.